ದಾನಿಗಳು ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಅನೇಕ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ. ಆದರೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತಿಲ್ಲ. ನೀಡಿದ ಸೌಲಭ್ಯಗಳು ಹಾಳಾಗದಂತೆ ಕಾಪಾಡಿಕೊಂಡು ಬರುತ್ತಿಲ್ಲ ಎಂದು ಶಾಸಕ ಶರತ್ ಬಚ್ಚೇಗೌಡ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ದೇವನಗುಂದಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛ ವಿದಾಯ ಸ್ವಚ್ಛ ಗ್ರಾಮ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಶಾಲೆಗೆ ಐಟಿಸಿ ಕಂಪನಿಯ ಸಹಭಾಗಿತ್ವದಲ್ಲಿ ವಾಸ ಸಂಸ್ಥೆ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ 7 ಲಕ್ಷ ರುಗಳ ವೆಚ್ಚದಲ್ಲಿ 2 ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಉಚಿತವಾಗಿ ನೀಡಲಾಗಿದ್ದು ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದರು. ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಮಾಡಿದಂತ ಮಾಯಗೌಡರಿಗೆ ಮತ್ತೆ ವಿಶೇಷವಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ, ಇವತ್ತು ಸ್ವಚ್ಛತೆ ನೈರ್ಮಲ್ಯ ಕಾಪಾಡುವಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ಕರ್ತವ್ಯ. ಸ್ವಚ್ಛತೆ ಅನ್ನೋದನ್ನ ನಾವು ಈ ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಟ್ರೆ ಬಹುಶಃ ಅವರು ದೊಡ್ಡ ವಯಸ್ಸಾಗಿ ಅವರು ಪ್ರಜೆಗಳಾದ ಅವರು ಕೂಡ ಬರೀ ಅವ್ರ ಮನೆ ಮಟ್ಟಕ್ಕಲ್ಲ, ಒಂದು ಬೀದಿ ಮಟ್ಟಕ್ಕೆ, ಒಂದು ಗ್ರಾಮ ಮಟ್ಟಕ್ಕೆ, ಹೋಬಳಿ ಪಂಚಾಯತಿ ಮಟ್ಟಕ್ಕೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಕೆಲಸ ಅವರು ಕೂಡ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಬರ್ತಾ ಇರಬೇಕಾದ್ರೆ ದೇವದುರ್ಗಿ ದುರ್ಸದ ಅಕ್ಕಪಕ್ಕ ನೋಡಿದ್ರೆ ಇರ್ತಕ್ಕಂಥ ಪಟ್ಟಣಗಳು ಪ್ಯಾಕೆಟ್ಗಳಿರಂತ ಕಸ ನಾವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಜವಾಬ್ದಾರಿ ಸರ್ಕಾರ ಅಧಿಕಾರಿ ಮಾಡುವಂತ ಕೆಲಸ ಮಾಡಬಹುದು, ಆದ್ರೆ ನಾವು ಸಾರ್ವಜನಿಕರಾಗಿ ಕೂಡ ನಮ್ಮ ಜವಾಬ್ದಾರಿ 3 ತಿಂಗಳು ಒಂದರಿಗೆ 2 ತಿಂಗಳು ಒಂದು ಈ ಕೆಲಸ ರಾಜ್ಯಕ್ಕೆ ಬೀಳ್ತಾ ಇದೆ. ನಮ್ಮ ಜವಾಬ್ದಾರಿ ಕೂಡ ಆಲೋಚನೆ ಮಾಡ್ಕೊಳ್ಬೇಕಾಗ್ತದ. ಸಣ್ಣ ವಯಸ್ಸಿಂದ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಇದರ ಬಗ್ಗೆ ಒಂದು ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸ್ವಚ್ಛತೆ ಮಾಡ್ಕೊಡ್ತಿದ್ರೆ ಬಹುಶಃ ಬೆಳೀತಾ ಬರಲಿ ಅಂತ ಹೇಳ್ತಾ, ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಇರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗಗಳು ನಾನು ಮಾಡುವಂತಂದ್ರೆ ಸರ್ಕಾರದಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಮಾಡಿಕೊಡೋದ್ರಲ್ಲಿ ಪರಿಣಿತರು, ರೂಮ್ಗಳು ಮಾಡ್ಕೊಡ್ತೀವಿ, ಕ್ಲಾಸ್ ರೂಮ್ ಮಾಡ್ಕೊಡ್ತೀವಿ, ಟಾಯ್ಲೆಟ್ ಮಾಡ್ಕೊಡ್ತೀವಿ, ಆದ್ರೆ ಯಾಕಂದ್ರೆ ಮೇಂಟೆನೆನ್ಸ್ಗೆ ಗಮನ ಇಲ್ಲ. ಯಾಕಂದ್ರೆ ಸ್ಕೂಲ್ಗಳಾಗಿರ್ಬೋದು, ಏನಾಗ್ಬೋದು, ಟಾಯ್ಲೆಟ್ಗಳಾಗಿರ್ಬೋದು ಮಾಡಿಕೊಟ್ಟು ವರ್ಷ ಚೆನ್ನಾಗಿ ಬಿಟ್ಟರೆ 6ನೇ ವರ್ಷ ಬಂದಂತ ನೋಡಿದ್ರೆ. ಬಳಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೊಣ್ಣಪ್ಪನವರು ಶಾಸಕ ಶರತ್ ಬಚ್ಚೇಗೌಡರನ್ನ ಹಾಗೂ ವಾಸ್ ಕಂಪನಿಯವರನ್ನ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ನಮ್ಮ